ಭಾಳ ಖುಷಿ ಇದೆ ನನಗೆ ಈ ಪ್ರಾಜೆಕ್ಟ್ ಮಾಡ್ತಾ ಇರೋದು. ಐ ಥಿಂಕ್ ಫಸ್ಟ್ ನಾನು ZEE5 ಇಡೀ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಸ್ಟಾರ್ಟಿಂಗ್ ಫ್ರಮ್ ರಾಘವೇಂದ್ರ ಹುಣಸೂರು ಅವರಿಂದ ಹಿಡಿದು ದೀಪಕ್ ಸರ್, ಪ್ರದೀಪ್ ಅಂಡ್ ಹೋಲ್ ಟೀಮ್. ಕಾರಣ ಇಷ್ಟೇ, ಐ ಥಿಂಕ್ ಒಂದು ಎರಡೂವರೆ ವರ್ಷದಿಂದ ನಾನು ರಾಘವೇಂದ್ರ ಹುಣಸೂರು ಸರ್ ಸಿಕ್ಕಿದಾಗೆಲ್ಲನೂ ಈ ಥರದೊಂದು ಸ್ಪೇಸ್ ಕನ್ನಡದಲ್ಲಿಲ್ಲ, ವೆಬ್ ಸೀರೀಸ್ ಏನೋ ಟ್ರೈ ಮಾಡಬೇಕು ಅಂತ ತುಂಬ ಸಲ ಡಿಸ್ಕಸ್ ಮಾಡಿದ್ವಿ. ಐ ಥಿಂಕ್ ಅದು ಪ್ರದೀಪ್ ಬಂದಮೇಲೆ ಚೂರು ಆ್ಯಕ್ಟಿವ್ ಆಗಿ ಶುರುವಾಗಿ 4 ವೆಬ್ ಸೀರೀಸ್ ಆಲ್ಮೋಸ್ಟ್ ಇನ್ ಸ್ಪ್ಯಾನ್ ಆಫ್ 1 year ಅಲ್ಲಿ ಆಗಿರೋದು. ಇಟ್ಸ್ ಅ ವೆರಿ ಕಮೆಂಡಬಲ್ ಜಾಬ್. ಸೊ ಅದಕ್ಕೆ ನಾನು ಕಂಗ್ರ್ಯಾಚುಲೇಷನ್ ಹೇಳ್ತೀನಿ ಇಡೀ ಟೀಮ್ಗೆ. ಯಾಕೆ ಅಂತಂದರೆ ಸಿನಿಮಾ ಅಂತ ಬಂದಾಗ ಪ್ರೊಡಕ್ಷನ್ ಹೌಸ್ ಆಗಿ ನನಗೆ ಒಂದೇ ಡಿಫ್ರೆನ್ಸ್ ಕಾಣಿಸಿದೆ ಏನು ಅಂದರೆ, ಸಿನಿಮಾ ಅಂತ ಬಂದಾಗ ನಾವು ಪ್ರಾಡಕ್ಟ್ ಮಾಡ್ತೀವಿ, ಥಿಯೇಟ್ರಿಗೆ ಬಂದಾಗ ಎಷ್ಟು ಓಕೆ ಚೆನ್ನಾಗಾಗುತ್ತೆ, ಸಿನಿಮಾ ಕಲೆಕ್ಷನ್ಸ್ ಬರುತ್ತೆ, ದುಡ್ಡು ಬರುತ್ತೆ, ಏನೋ ನಿಮ್ಗೊಂದು ಚೌಕಟ್ಟಿಲ್ಲ ಅಲ್ಲಿ. ₹1 ₹100 ಬರ್ಬೋದು, ₹1000 ಬರ್ಬೋದು, ₹1,00,000 ಬರ್ಬೋದು. ಆದರೆ ವೆಬ್ ಸೀರೀಸ್ ಅಂತ ಮಾಡ್ತೀರಾ ಅಂದಾಗ ನಿಮಗೆ ಒಂದು ಪ್ಲಾಟ್ಫಾರ್ಮ್ ಸಪೋರ್ಟ್ ಬೇಕೇ ಬೇಕು. ಇಲ್ಲ ಅಂತಂದ್ರೆ ನೀವು ಒಂದು ರೆಡಿ ಮಾಡಿ ಇಲ್ಲಿ ಅಂತ ಅದನ್ನು ಪ್ರೆಸೆಂಟ್ ಮಾಡ್ತೀರಾ. ಯು ನೀಡ್ ಅ ಪ್ಲಾಟ್ಫಾರ್ಮ್ ಟು ಬೈ ಇಟ್. ಆ್ಯಂಡ್ ಅಷ್ಟಕ್ಕೆ ನಿಮ್ಗೆ ರಿಸ್ಟ್ರಿಕ್ಷನ್ ಅಷ್ಟೇ ಆಗೋಯ್ತು, ಇನ್ನೇನು ಬೇರೆ ಆಗಲ್ಲ ನಿಮಗೆ. ಸೊ ಹಾಗಾಗಿ ಯಾವಾಗ ಒಂದು ಪ್ಲಾಟ್ಫಾರ್ಮ್ ಸಪೋರ್ಟ್ ಮಾಡುತ್ತೆ ಅವಾಗ ಮಾತ್ರ ವೆಬ್ ಸೀರೀಸು ಒಂದು ಇಂಡಸ್ಟ್ರಿನಲ್ಲಿ ಬೆಳೆಯೋಕ್ಕಾಗೋದು. ಬೇರೆ ಎಲ್ಲ ಭಾಷೆಗಳಲ್ಲೂ ಸುಮಾರು ಆ ಥರ ಪ್ಲಾಟ್ಫಾರ್ಮ್ಗಳು ಸಪೋರ್ಟಿವ್ ಆಗಿ ನಿಂತ್ಕೊಂಡಿರೋದಕ್ಕೆ ಅಲ್ಲೆಲ್ಲ ಆ ಥರ ವೆಬ್ ಸೀರೀಸ್ ಕಲ್ಚರ್ ಶುರುವಾಗಿದೆ. ನಮ್ಮಲ್ಲಿ ಅದನ್ನು ZEE5 ಫಸ್ಟ್ ಟೈಮ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಆನ್ ಬಿಹಾಫ್ ಆಫ್ ಆಲ್ ದಿ ನನ್ನ ಕನ್ನಡಿಗರ ಪರವಾಗಿ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದನ್ನು. ಆ್ಯಂಡ್ ಕಮಿಂಗ್ ಟು ರಾಕ್ಷಸ, ನನಗೆ ಪ್ರದೀಪ್ ಅವರು ಒಂದ್ಸರಿ ಸಿಕ್ಕಿದಾಗ ಈ ಥರದೊಂದು ಐಡಿಯಾ ಇದೆ ಆ್ಯಂಡ್ ಸುಹಾನ್ ಒಂದು ಸ್ಕ್ರಿಪ್ಟ್ ಈ ಥರ ಮಾಡ್ತೀರ, ವಿ ಆರ್ ಪ್ಲಾನಿಂಗ್ ಲೈಕ್ ದಿಸ್ ಅಂದಾಗ ಐ ವಾಸ್ ವೆರಿ ಹ್ಯಾಪಿ. ನನ್ನ ಪ್ರೊಡಕ್ಷನಿಂದ ಮಾಡ್ತೀವಿ ಅಂತ ನಾನು ಮುಂಚೆನೇ ಹೇಳಿದ್ದೆ ಅವ್ರಿಗೆ, ಏನಾದ್ರು ಇದ್ರೆ ಹೇಳಿ ಅಂತ. ವಿನ್ ದೇ ಕೇಮ್ ಅಪ್ ವಿತ್ ದಿಸ್, ನಾನು ಸುಹಾನ್ ಹತ್ರ ಕೇಳಿದೆ ಲೈನ್. ಸುಹಾನ್ ಕೂಡ ನನ್ನ ಮುಂಚೆಯಿಂದ ಪರಿಚಯ ಇದ್ರು, ಒಂದು ಮೊಟ್ಟೆ ಕತೆ ಮಾಡಿದಾಗಿಂದನೂ ನನಗೆ ಪರಿಚಯ ಇದ್ದು, ನಾವು ಇಬ್ಬರು ಕ್ರಿಕೆಟ್ ಒಟ್ಟೊಟ್ಟಿಗೆ ಆಡ್ತಾ ಇದ್ವಿ. ಸೊ ಅವ್ರನ್ನ ಪ್ರೊಡ್ಯೂಸರ್ ಆಗಿ ನನಗೆ ಗೊತ್ತಿತ್ತೆ ಹೊರತು ಕ್ರಿಯೇಟಿವ್ ಪರ್ಸನ್ ಆಗಿ ಗೊತ್ತಿತ್ತು, ಡೈರೆಕ್ಟರ್ ಆಗಿ ನಾನು ಯಾವತ್ತೂ ಅವ್ರನ್ನ ಭೇಟಿ ಮಾಡಲಿಲ್ಲ. ಸೊ ಈ ಸೈಡ್ ತೊಗೊಂಡ್ಬೈ ನಾನು ಡೈರೆಕ್ಷನ್ ಹಿಂಗೆ ಅನ್ಕೊಂಡಿದ್ದೀನಿ ಅಂತ ಆ ಲೈನ್ ಹೇಳಿದ್ರೆ ನಂಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಆ್ಯಂಡ್ ಓಕೆ, ಅದು ನಾವು ಉತ್ತರ ಕರ್ನಾಟಕ, ನನಗೆ ಒಂದು ಯಾವಾಗಲೂ ಭಾಳ ಖುಷಿ, ಉತ್ತರ ಕರ್ನಾಟಕ ಏನೇ ಒಂದು ಎಲಿಮೆಂಟು ನಾನು ಮಾಡಿದಂಥ ಸಿನಿಮಾದಲ್ಲಿ ಇರಬೇಕು ಅಂತ. ಅದನ್ನು ನಾನು ಕನ್ಸಿಸ್ಟೆಂಟ್ ಆಗಿ ಟ್ರೈ ಮಾಡ್ಕೊಂಡೇ ಬಂದಿದ್ದೀನಿ. ನಾನು ಮಾಡಿದಂಥ ಅಷ್ಟು ಸಿನಿಮಾಗಳಲ್ಲಿ ಏನಾದರೂ ಒಂದು ಉತ್ತರ ಕರ್ನಾಟಕ ಎಲಿಮೆಂಟ್ ಇರಲೇಬೇಕು. ಅದು ಸಾಂಗಲ್ಲಿ ಇರ್ಬೋದು, ಯಾವುದೋ ಕ್ಯಾರೆಕ್ಟರ್ನಲ್ಲಿ ಇರ್ಬೋದು, ಏನು ಬೇಕಾದ್ರೂ ಇರ್ಬೋದು, ಅದನ್ನು ಟ್ರೈ ಮಾಡ್ಕೊಂಡೇ ಬಂದಿದ್ದೀನಿ. ಅದಕ್ಕೆ ಕಾರಣ ಇಷ್ಟೇ, ಉತ್ತರ ಕರ್ನಾಟಕ ನಮ್ಮ ಕುಟುಂಬದಕ್ಕೆ ಕೊಟ್ಟಂಥ ಒಂದು ಕೊಡುಗೆ. ನಮ್ಮ ತಂದೆಯವ್ರಿಗಾಗಿರಲಿ, ನಮ್ಮ ತಾಯಿಯವ್ರಿಗಾಗಿರಲಿ, ಅಲ್ಲಿ ನಾಟಕಗಳು ಕೊಟ್ಟಂಥ ಪ್ರೀತಿ, ಅದಕ್ಕೆ ನಾನೇನೋ ವಾಪಸ್ ಕೊಡೋಕ್ಕಾಗೋದು ಇದೊಂದೇ ರೀತಿಯಲ್ಲಿ. ಅದಕ್ಕೊಂದು ನಾನು ಕಂಟಿನ್ಯೂಸ್ ಟ್ರೈ ಮಾಡ್ತಾನೆ ಇರ್ತೀನಿ ಅದು. ಆ್ಯಂಡ್ ಅಲ್ಲಿಂದ ಒಂದು ಶುರುವಾಯಿತು. ತುಂಬ ಬ್ಯೂಟಿಫುಲ್ ಆಗಿ ಸುಹಾನ್ ಅದನ್ನ ಟೋಟಲ್ ಒಂದು ಕನ್ಸ್ಟ್ರಕ್ಟ್ ಮಾಡಿಕೊಂಡ್ರು. ಹಿ ಹ್ಯಾಸ್ ಅ ಬ್ಯೂಟಿಫುಲ್ ಟೀಮ್. ಅದು DOP ಆಗಿರ್ಬೋದು, ಎಡಿಟರ್ಸ್ ಆಗಿರ್ಬೋದು, ರೈಟರ್ಸ್. ಸೊ ಆ ಥರದ ಒಂದು ಬ್ಯೂಟಿಫುಲ್ ಟೀಮ್ನ ತೊಗೊಂಬಂದರು. ಅಲ್ಲಿಂದ ವಿ ಸ್ಟಾರ್ಟೆಡ್ ದಿಸ್ ಜರ್ನಿ. ಆ್ಯಂಡ್ ಇದಕ್ಕೊಂದು ಶಕ್ತಿ ಅಂತ ಬಂದಿದ್ದು ಈ ವೆಬ್ ಸೀರೀಸ್ಗೆ ಹಿರಿಯ ಕಲಾವಿದರು ಇದನ್ನ ಒಪ್ಕೊಂಡಾಗ, ಹಿರಿಯ ಕಲಾವಿದರು ವಿಜಯ ರಾಘವೇಂದ್ರ ಅವರು ಇದನ್ನ, ಸರ್ ನೀವು ಯಂಗ್ಸ್ಟರ್ ಸರ್, ನೀವು ನಮ್ಮ ಹಿರಿಯರಾದಂಥ ಇಲ್ಲ ಇದು ನಿಜವಾಗ್ಲೂ ಮೈನ್ ಸ್ಟ್ರೀಮ್ ಆಕ್ಟರ್ಸ್ ಆಗಿದ್ದೂ ಈ ಸ್ಪೇಸ್ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ಯಾವಾಗ ರಾಘು ಒಪ್ಕೊಂಡ, ಐ ಥಿಂಕ್ ಅಲ್ಲೇ ನಾವು ವಿ ವೆರಿ ಸೇಫ್. ಓಕೆ, ಚೆನ್ನಾಗಾಗತ್ತೆ ಇದು ಅಂತ ಹೇಳಿ ಅಂತ ವಿ ಟ್ರೈಡ್ ಅಪ್ರೋಚಿಂಗ್ ಎವ್ರಿ ಒನ್. ಯಾಕಂದ್ರೆ ನಮ್ಗೆ ಇವಾಗಿನ್ನ ಇದು ಸ್ಪೇಸ್ ಓಪನ್ ಆಗಿರೋದ್ರಿಂದ ಈವನ್ ಚಾನೆಲ್ ಆಗಲಿ ಅಥವಾ ಪ್ಲಾಟ್ಫಾರ್ಮ್ ಆಗಲಿ ಅವ್ರಿಗೂ ಒಂದು ಚಿಕ್ಕ ಕನ್ಸ್ಟೆಂಟ್ ಇರುತ್ತೆ ಬಿಸ್ನೆಸ್ ವೈಸ್. ಯಾಕಂದ್ರೆ ಅಟ್ ದಿ ಎಂಡ್ ಆಫ್ ದಿ ಡೇ ಎವ್ರಿಥಿಂಗ್ ಇಸ್ ಬಿಸ್ನೆಸ್, ಎವ್ರಿಥಿಂಗ್ ಇಸ್ ನಂಬರ್ಸ್. ಸೊ ಅದು ರೀಚ್ ಆದರೆ ಮಾತ್ರ ಅವರು ಎಕ್ಸ್ಪ್ಯಾಂಡ್ ಮಾಡೋಕ್ಕಾಗುತ್ತೆ. ಹಂಗೆ ನೋಡಿದಾಗ ಐ ಥಿಂಕ್ ಅಯ್ಯನ ಮನೆಯಿಂದ ಹಿಡಿದು ಇಲ್ಲಿವರೆಗೂ ಬಂದಾಗ ದೇರ್ಸ್ ಅ ಬಿಗ್ ಗ್ರೋತ್ ಸರ್, ದೇರ್ಸ್ ಅ ವೆರಿ ಬಿಗ್ ಗ್ರೋತ್. ದಟ್ ಈಸ್ ಜನನು ಹಂಗೆ ರೆಸ್ಪಾಂಡ್ ಮಾಡ್ತಾ ಇರೋದ್ರಿಂದ ಈ ಗ್ರೋತ್ ಬಂದಿದೆ. ಇನ್ನೂ ಐ ಥಿಂಕ್ ವಿ ಹ್ಯಾವ್ ಲಾಂಗ್ ವೇ ಟು ಗೋ. ಬಟ್ ಈ ಥರ ಸಪೋರ್ಟಿವ್ ಆಗಿ ಬಂದಾಗ ಇಂಡಸ್ಟ್ರಿಯಿಂದ ನಾವು ಮಾಡೋಕ್ಕಾಗೋದು ಇಷ್ಟೇ, ಆ್ಯಕ್ಟರ್ಸು, ಟೆಕ್ನಿಷಿಯನ್ಸ್ ಎಲ್ಲ ಅದಕ್ಕೆ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರೆ ಇದು ಇನ್ನೂ ಗ್ರೋ ಆಗುತ್ತೆ ಅಂತ. ಸೊ ಥ್ಯಾಂಕ್ ಯು ರಘು ಫಾರ್ ಅಕ್ಸೆಪ್ಟಿಂಗ್ ದಿಸ್. ಆ್ಯಂಡ್ ಅದಾದಮೇಲೆ ಮಯೂರಿ ಅವರು ಕೂಡ ನಮಗೆ ಎಷ್ಟಾಗುತ್ತೆ ಅಷ್ಟು ಉತ್ತರ ಕರ್ನಾಟಕ ಡೈಲೆಕ್ಟ್ ಮಾತಾಡೋರೆ ಇದ್ದಷ್ಟು ಬೆಟರ್ ಅಂತ ನಾನು ಅಥೆಂಟಿಕೇಶನ್ಗೋಸ್ಕರ ಟ್ರೈ ಮಾಡ್ತಿದ್ದೆ. ಸೊ ಹಾಗಾಗಿ ನಾವು ರಿಸರ್ಚ್ ಯಾರು ಮಾಡೋದು ಚೆನ್ನಾಗಿರುತ್ತೆ, ಯಾರು ಮಾಡೋದು ನನಗೆ ಗೊತ್ತಿತ್ತು ಮಯೂರಿ ಅವರು ಆ ಭಾಗದವರು ಅಂತ. ಸೊ ಫಸ್ಟ್ ಅವ್ರು ಅಪ್ರೋಚ್ ಮಾಡ್ತಿದ್ದಂಗೆ ಅವರು ತುಂಬ ಖುಷಿಯಿಂದ ಒಪ್ಕೊಂಡ್ರು. ಆ್ಯಂಡ್ ಶೀಸ್ ಡನ್ ಅ ವೆರಿ ಗುಡ್ ಜಾಬ್. ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಪಾತ್ರವರ್ಗದಲ್ಲಿ ಐ ಥಿಂಕ್ ನಾನು ಲಿಸ್ಟಲ್ಲಿದೆ, ನಮಗೆ ಕ್ಯಾಸ್ಟಿಂಗ್ ಅಂತ ಮಾಡಿದಾಗ 89 ಕ್ಯಾರೆಕ್ಟರ್ಸ್, 89 ಕ್ಯಾರೆಕ್ಟರ್ಸ್ ಬರುತ್ತೆ ಟೋಟಲ್, ಒನ್ ಡೇ ಇಂದ ಹಿಡಿದು ಮೇಜರ್ ಕ್ಯಾರೆಕ್ಟರ್ಸ್ ತನಕ.
283 ಜನ ನಾವು ಉತ್ತರ ಕರ್ನಾಟಕದವ್ರನ್ನೇ ಹಾಕೊಂಡಿರೋದು. ಅಲ್ಲಿ ಥಿಯೇಟರ್ ಅವ್ರು ಇರ್ಬೋದು, ರಂಗಭೂಮಿ ಕಲಾವಿದರು, ಆದ್ಮೇಲೆ ಸಿನಿಮಾ ಮಾಡಿದವರು, ಅಥವಾ ಇದು ತುಂಬಾ ಹೊಸ ಪ್ರತಿಭೆಗಳು ಆಡಿಷನ್ಸ್ ಎಲ್ಲ ಮಾಡಿ ಅಲ್ಲಿರೋರ್ನೇ ನಾವು ಬಳಸ್ಕೊಂಡಿರೋದು ಇದರಲ್ಲಿ. ಇನ್ನು ಮೇನ್ ಸ್ಟ್ರೀಮ್ ನಮಗೆ ಒಂದು 3-4 ಪವರ್ಫುಲ್ ಕ್ಯಾರೆಕ್ಟರ್ಸ್ ಇತ್ತು. ಸೊ ಅದರಲ್ಲಿ ಜಹಾಂಗೀರ್ ಸರ್ ಒಂದು ಕ್ಯಾರೆಕ್ಟರ್ ಮಾಡಿದ್ರು, ಅಪ್ಪಣ್ಣ ಒಂದು ಕ್ಯಾರೆಕ್ಟರ್ ಮಾಡಿದ್ರು. ಆ್ಯಂಡ್ ಅವಾಗಿಂದ ಅಭಿಜಿತ್ ಸರ್ ಹೇಳ್ತಾ ಇದ್ರು, ತರುಣ್ ಜೊತೆ ಕೆಲಸ ಮಾಡಬೇಕು ಅಂತ. ನನಗೆ ಖುಷಿ ಸರ್ ನಿಮ್ಮ ಜೊತೆ ಕೆಲಸ ಮಾಡಬೇಕು ಅಂತ. ನಾನು 2 ವರ್ಷದಿಂದ ಸಿನಿಮಾ ಡೈರೆಕ್ಷನ್ ಮಾಡಿಲ್ಲ, ಹಾಗಾಗಿ ನನ್ನ ಪ್ರೊಡಕ್ಷನ್ಲಾದ್ರೂ ಅಟ್ಲೀಸ್ಟ್ ನೀವು ಮಾಡಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ಅಭಿ ಸರ್ ಜೊತೆಗೆ ನಾನು ಅಪ್ರೋಚ್ ಮಾಡಿದೆ. ಆ್ಯಂಡ್ ಹಿ ವಾಸ್ ವೆರಿ ಕೈಂಡ್ ಟು ಅಕ್ಸೆಪ್ಟ್ ದಿಸ್ ರೋಲ್. ಇವನ್ ಅವಿನಾಶ್ ಸರ್ ಅಷ್ಟೇ, ಅವಿನಾಶ್ ಸರ್ ಕೇಳಿದ್ರು ಅವ್ರದ್ದು ನಂಬರ್ ಆಫ್ ಡೇಸ್ ಸ್ವಲ್ಪ ಕಮ್ಮಿ ಇತ್ತು, ಬಟ್ ಅವಿನಾಶ್ ಸರ್ ನಾನು ಆಯಿತು ಮೊನ್ನೆ ಮಾಡ್ತೀನಿ ತರುಣ ಅಂತ ಹೇಳಿ ಎಲ್ಲರೂ ಅಷ್ಟು ಪ್ರೀತಿನ ಒಪ್ಕೊಂಡು ಇದನ್ನ ಮಾಡಿದ್ದಾರೆ. ಆ್ಯಂಡ್ ಐ ಶುಡ್ ಥ್ಯಾಂಕ್ ಮೈ ಟೀಮ್ ಆಲ್ಸೋ, ರಾಮು ಆ್ಯಂಡ್ ಅದು ಹೇಳಿದ್ರಲ್ಲ ರಾಮು ಮತ್ತು ಸೂರಜ್ ಅಂತ. ಸೊ ಹಾಗಾಗಿ ಅವ್ರು ಕೂಡ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಇದನ್ನ ಸೌದತ್ತಿಲೆಲ್ಲ ಶೂಟಿಂಗ್ ಫುಲ್ ಆಫ್ ಮಾಡೋದು ಅಷ್ಟು ಈಸಿ ಇಲ್ಲ, ಆದರೂ ಕೂಡ ಅದ್ಭುತವಾಗಿ ಅದನ್ನ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅಗೇನ್ ಇಟ್ ಈಸ್ ಮೇನ್ಲಿ ಬಿಕಾಸ್ ಆಫ್ Z5 ಟೀಮ್ ದಟ್ ಇವತ್ತು ಕನ್ನಡದಲ್ಲಿ ಒಂದು ವೆಬ್ ಸೀರೀಸ್ಗೆ ಒಂದು ಪ್ರೆಸ್ ಮೀಟ್ ಮಾಡ್ತಾ ಕೂತಿದ್ವಿ ಅನ್ನೋದು ಒಂದು ಟೈಮಿಗೆ ಬಂದಿದ್ವಿ ಅಂದರೆ ಇಟ್ ಇಸ್ ಅ ಗ್ರೇಟ್ ಮೂವ್. ಇನ್ನೂ ಅವರ ಪ್ರಾಜೆಕ್ಟ್ಸ್ಗಳಿಗೆಲ್ಲ ಬೆಸ್ಟ್ ವಿಷಸ್ ಹೇಳ್ತೀನಿ. ಆ್ಯಂಡ್ ಎನಿಥಿಂಗ್ ಫ್ರಮ್ ಅವರ್ ಸೈಡ್ ಅದು ನಾವು ಯಾವಾಗಲೂ ಅವ್ರ ಜೊತೆಗೆ ನಿಂತ್ಕೋತೀವಿ ಅಂತ ಹೇಳ್ತೀವಿ. ಸೊ ಥ್ಯಾಂಕ್ ಯು ಸೊ ಮಚ್.